ನಮಸ್ಕಾರ. ಇವತ್ತು ನಿಮ್ಮ ಮುಂದೆ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಬಿಹಾರ ಎಲೆಕ್ಷನ್ನು. ಈ ಬಿಹಾರ ಎಲೆಕ್ಷನ್ನು ಅಂದರೆ ಇದು ಒಂದು ರೀತಿಯಲ್ಲಿ ಈ ಒಂದು ನಮ್ಮ ಮೋದಿಗೆ ಜಯ, ನಮ್ಮ ಧರ್ಮಕ್ಕೆ ಜಯ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ತಾವುಗಳು ಇದನ್ನು ಮುಂದುವರಿಸೋಕ್ಕೋಸ್ಕರವಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೆ ಕಳಿಸಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೀನಿ. ಆನಂತರ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೀನಿ. ಇಷ್ಟೇ ಅಲ್ಲ, ಈ ಕೆಲವು ದಿನಗಳಿಂದ ಈ ಕೆಲವೊಂದು ವಿಧ್ವಂಸಕ ಕೃತ್ಯಗಳು ನಡೆದವು. ಎಷ್ಟು 4-5 ದಿನಗಳಿಂದ. ಅದರ ಪರಿಣಾಮವೇ ಇದಾಗಿದೆ ಅಂತ ನಾನು ಇದನ್ನು ಹೇಳ್ಕೊಳ್ತಿದ್ದೀನಿ. ಜೊತೆಗೆ ಈಗ ಮೋದಿ ನೇತೃತ್ವದ ಎಲೆಕ್ಷನ್ ನಡೀತಿದ್ದರಿಂದ ಇದು ಈ ಹಿಂದೆ 4-5 ದಿನಗಳಿಂದ ಪ್ರಕರಣಗಳು ಏನು ದೆಹಲಿಯೊಳಗೆ ಏನು ನಡೆದು ಅದರ ವಿರುದ್ಧವಾಗಿ ಜನಪ್ರತಿನಿಧಿಗಳು, ಜನಗಳು ಎಲ್ಲರೂ ಕೂಡ ವಿರುದ್ಧವಾಗಿ ಇದ್ದಾರೆ ಅಂತ ಆ ಒಂದು ಅರ್ಥನ ತೋರಿಸ್ತಾ ಇದ್ದಾರೆ. ಇಲ್ಲಿ ಈಗಾಗಲೇ ಮೋದಿ ನೇತೃತ್ವದ ಮೈತ್ರಿಕೂಟ 190 ಇದೆ. ಇವ್ರದ್ದು ಕಾಂಗ್ರೆಸ್ ಬರೀ 16-17 ಈ ಥರ ಇದೆ ನೋಡಿ. ಬರೀ ಕಾಂಗ್ರೆಸ್ ಅಷ್ಟೇ ಇದೆ. ಈಗ ಬರೀ BJP ತೊಗೊಂಡ್ರೆ 75, JDU ತೊಗೊಂಡ್ರೆ 75 ಈ ಥರ ಬರ್ತಾ ಇದೆ. ನೀವು ಇಲ್ಲೇ ಲೈವಲ್ಲೇ ನೋಡ್ಬೋದಾಗೈತೆ. ಅದಕ್ಕಾಗಿ ನಾನು ಲೈವ್ಗೆ ಬರ್ತಾ ಇದ್ದೀನಿ. ಇದು ಒಂದು ಧರ್ಮದ ಗೆಲುವು ಅಂತಲೇ ನಾವು ಕೂಡ, ನಮ್ಮ ಧರ್ಮದ ಗೆಲುವು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಇದು ಸಿದ್ದರಾಮಯ್ಯನವರ ಅಭಿಪ್ರಾಯ. ಆದರೆ ಜನಗಳ ಅಭಿಪ್ರಾಯಕ್ಕೆ ತಲೆ ಬಗ್ಗಬೇಕು ಅಂತ ಹೇಳಿಕೆ. ನಾನು ಆಗಲೇ ಹೇಳಿದ್ನಲ್ಲ, ಇದು ಚುನಾವಣೆ EVM ಮೋಸ ಅಂತ ಹೇಳ್ತಾರಲ್ಲ, ಅದೇ ಟಿವಿ ತೋರಿಸ್ತಾ ಇದ್ದೇನೆ ನೋಡಿ. ಮತದಾರರು, ಚುನಾವಣಾ ಆಯುಕ್ತರು ಮಾತಾಡ್ತಾ ಇದ್ದಾರೆ. ಈ ಎಲೆಕ್ಷನ್ ಬಂದು ಚುನಾವಣಾ ಆಯೋಗಕ್ಕೂ ಮತ್ತೆ ಜನಗಳಿಗೆ ಇರುವಂತ ಅಭಿಪ್ರಾಯ ತೋರಿಸ್ತಾರೆ. ಚುನಾವಣಾ ಆಯೋಗ ಮುಂದಿದೆ. ಎಲೆಕ್ಷನ್ ಕಮಿಷನ್ ವಿರುದ್ಧ ಕಾಂಗ್ರೆಸ್ನ ಪವನ್ ಖೇರ್ ಅಸಮಾಧಾನ. ಇದಕ್ಕಿಂತ ಏನ್ ಬೇಕು? ಇದಕ್ಕಿಂತ ಒಳ್ಳೆ ನ್ಯೂಸ್ ಬೇಕಾ ನಿಮ್ಗೆ? ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ. SIR के बावजूद दिखाई है, वोट चोरी के बावजूद दिखाई है. अब आने वाले घंटों में देखते हैं कि ज्ञानेश कुमार गुप्ता कितने इफेक्टिव. I am not even talking about any party right now. This is directly between the Election Commission of India and the people of Bihar, and let's see who wins. As I said, I am not even talking about parties. I am talking about a direct, straight contest between Gyanesh Kumar Gupta and the people of Bihar. ಅಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಹೇಳ್ತಾ ಇಲ್ಲ. ಇದು ಜ್ಞಾನೇಶ್ ಗುಪ್ತಾ ವಿರುದ್ಧ ಬಿಹಾರ ಮುಖಂಡರು ತಮ್ಮ ಒಂದು ಹೇಳಿಕೆಯಲ್ಲಿ 5 ಸಲ ಜ್ಞಾನೇಶ್ ಕುಮಾರ್ ಗುಪ್ತಾ ಹೆಸರನ್ನ ತೆಗೆದುಕೊಂಡು, ಇವ್ರು ಯಾರು ಬಿಹಾರದ ರಾಜಕಾರಣಿ, ಇಲ್ಲಿ ತನಕ ಹೆಸರೇ ಕೇಳಿರ್ಲಿಲ್ವಲ್ಲ ಅನ್ಕೋಬೇಡಿ. ಜ್ಞಾನೇಶ್ ಕುಮಾರ್ ಗುಪ್ತಾ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ವಿರುದ್ಧವಾಗಿ ಮತ್ತೆ ಬಿಹಾರದ ಜನಗಳಿದಾರಲ್ಲ ಅವ್ರ ಪರವಾಗಿ ನಡೆದಂತ ಮಧ್ಯ ಸಂಘರ್ಷಣೆ ಒಂದು ಫಲಿತಾಂಶ ಇದು ಅಂತ ಹೇಳ್ತಾ ಇದ್ದಾರೆ. ಸಂಭ್ರಮಾಚರಣೆ ಮಾಡೋದು ಬೇಡ ಅನ್ನುವ ಸಂದೇಶವನ್ನ ಕಾರ್ಯಕರ್ತರಿಗೆ ಬಿಜೆಪಿ ಕೊಟ್ಟಿದೆ ನೋಡಿ. ದೆಹಲಿ ಬಾಂಬ್ ಸ್ಫೋಟ ಹೇಳಿದ್ನಲ್ಲ, ಹಿನ್ನೆಲೆಯಲ್ಲಿ ಬಿಹಾರ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯ ಸಂಭ್ರಮಾಚರಣೆ ಬೇಡ, ಕಾರ್ಯಕರ್ತರಿಗೆ ಬಿಜೆಪಿ. ನೋಡಿ ವೀಕ್ಷಕರೇ, ಚರ್ಚೆ ವಿಭಾಗದಲ್ಲಿ NDA ಮೈತ್ರಿಕೂಟ 192 ಬಂದ್ರು ಕಾಂಗ್ರೆಸ್ನವರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಒಂದು ವೀಕ್ಷಣೆ. ಅಜಿತ್ ಅಹ್ಮದ್ ಕೂಡ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನೋಡಿ, ಕೇಳಿಸ್ಕೊಳ್ಳಿ. 30,000 ರೂಪಾಯಿ ಮೊದಲನೇ ಕಂತು ಆಗಿದೆ. ಕರಡಿ ನೋಡಿಸ್ತಾ ಇದೆ. ಮುಖಕ್ಕೆ ಏನಾದ್ರು ಅಂಟಿದ್ಯಾ ಅಂತ ನೋಡೋದು. ಮುಖಕ್ಕೆ ಏನಾದ್ರು ಕೇಳಿಸ್ಕೊಳ್ಳಿ ದಯವಿಟ್ಟು. ಇದನ್ನ ಮುಖ್ಯವಾಗಿ ನಾನು ನೋಡ್ತಾ ಪೂರ್ತಿ ಕೇಳಿಸ್ತಾ. ನಿಮ್ಮ ಫೇಲ್ಯೂರ್ಗಳಿಗೆ ಕಾರಣಗಳನ್ನ ಹೊರಗಡೆ ಹುಡುಕ
ಓಡಾಡ್ತಿದ್ದೀವಿ, ಹೊರಗಡೆ ಹುಡುಕ್ತಾ ಓಡಾಡ್ತಿದ್ದೀವಿ. ಹಾಗೆ ಇವರು ಹೇಳಿದ್ರು ಫಸ್ಟು ಕಾರ್ಪೊರೇಟ್ ಜಗತ್ನಲ್ಲಿ ನಾವು ಹೇಳ್ತೀವಿ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತೀವಿ. ಬೇರೆ ಯಾವ ಟಿವಿಲಿ ಈ ಥರ ಒಂದು ಡಿಸ್ಕಷನ್ ನಡೆಯಲ್ಲ. ನಿಜಕ್ಕೂ ಕೂಡ ಅಜಿತ್ ಹನುಮಕ್ ಅವ್ರಿಗೆ ನಾವು ಹೋಗಬೇಕಾಗಿದೆ. ನಮಗೆ ಅವರು ನಮ್ಮ ಕಡೆಯಿಂದ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಮಾಡ್ಕೊತೀವಿ. ಆ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಳುವ ಧೈರ್ಯ ಆಗ್ತಾ ಇಲ್ಲ. ನಾನು ಮೊದಲಿಂದ ಅದೇ ಹೇಳಿ ಬರ್ತಾ ಇದ್ದು, ನೀವು ಸೋತೆ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಮಾಧ್ಯಮಗಳು, ಎಲೆಕ್ಷನ್ ಕಮಿಷನ್ನು, ಆ ಹೋರಾಟ ನಾನು ಹೇಳ್ತಾ ಇರೋದು ಲೀಡರ್ಸ್ಗಳು ಒಂದು ರೀತಿಯಾಗಿದ್ರೆ ಕರ್ನಾಟಕ ತಗೊಂಡ್ರಿ ಆ ಹೋರಾಟವನ್ನ. ಸುಪ್ರೀಂ ಕೋರ್ಟ್ ಒಂದು ಅಪ್ಲಿಕೇಶನ್ ಹಾಕ್ರಿ. ನಾನು ಹಿಂದೆ ಎಲೆಕ್ಷನ್ ಮಾಡುವಾಗಲೇ ಎಲ್ಲ ಹೇಳಿದ್ದೀನಿ. ಎಲೆಕ್ಷನ್ ಸಂಬಂಧಪಟ್ಟಂತೆ ಮತದಾನಕ್ಕೆ ಸಂಬಂಧಪಟ್ಟ ಏನೇನು ಮಾಡಬೇಕು, ಕಾನೂನು ಪ್ರಕಾರ ಏನೇನು ಮಾಡಬೇಕು ಅಂತ ಅದನ್ನ ಮತ್ತೆ ಇವರು ಅಜಿತ್ ಹನುಮಕ್ ಹೇಳ್ತಾ ಇದ್ದಾರೆ. ಮುಂದೆ ಹೇಳಿ, ಎಲೆಕ್ಷನ್ ಕಮಿಷನ್ಗೂ ಹೇಳಿ, ವಿತ್ ಅಫಿಡವಿಟ್ ಹೇಳ್ಬೇಕು. ಅದನ್ನ ವಿತ್ ಅಫಿಡವಿಟ್ ಹೇಳಬೇಕು. ಈಗ ಅದಕ್ಕೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಅವ್ರು PPT ಮಾಡ್ತಾ PPT ಹೇಳೋದೇನಪ್ಪ ಅಂದ್ರೆ ಇದು ಸುಪ್ರೀಂ ಕೋರ್ಟ್ ವಾಚ್ ಮಾಡ್ತದೆ ಅಂತ ಎಷ್ಟು ಧೈರ್ಯವಾಗಿ ಹೇಳ್ತಾರೆ ನೋಡಿ. ಅಪ್ಪ, ಈ ರೀತಿ ಒಂದು ಮಾತು ಸುಪ್ರೀಂ ಕೋರ್ಟ್ಗೆ ಒಂದು ರೀತಿ ಏನಪ್ಪ ಡೆಫಾರ್ಮೇಷನ್ ಆಗುತ್ತೆ ಪಕ್ಷದ ಅನ್ನಿಸ್ಬಿಡುತ್ತೆ. ಆ ರೀತಿ ಮಾತುಗಳನ್ನ ಸುಪ್ರೀಂ ಕೋರ್ಟ್ ಇಸ್ ವಾಚಿಂಗ್ ಅಂತ ಹೇಳ್ಬಿಟ್ರೆ ಸುಪ್ರೀಂ ಕೋರ್ಟ್ ಟಿವಿ ನೋಡ್ತಾ ಕೂತ್ಕೋತದ? ಈ ತರ ಒಂದು PPT ಹೇಳ್ತಾರ ಅವರು. ನಾವು ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ನೋಡಿದ್ರು, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಗೌರ್ಮೆಂಟ್ ಏನು ಮಾಡ್ತು, ಗ್ಯಾರಂಟಿ ಅನುಷ್ಠಾನ ಮಾಡ್ತು. ಗ್ಯಾರಂಟಿ ಅನುಷ್ಠಾನ ಮಾಡಿದಾಗ ಇವತ್ತಿನ ಕತೆ ಏನಾಗಿದೆ, ಪಾಪ ಹೆಣ್ಣುಮಕ್ಳುಗಳು ಜಾಸ್ತಿ ಈ ಗ್ಯಾರಂಟಿ ಸ್ಕೀಮ್ಗೆ ಹಳ್ಳಕ್ಕೆ ಬೀಳೋದು ಜಾಸ್ತಿ. ಇದರಿಂದ ಅದೇ ಗ್ಯಾರಂಟಿ ಸ್ಕೀಮು ಬಿಹಾರಲ್ಲಿ ವರ್ಕೌಟ್ ಆಗಿಲ್ಲ. ಇನ್ನು ಮುಂದೆನೂ ಕೂಡ ಕರ್ನಾಟಕದಲ್ಲಿ ಹಾಗೆ ಆಗಬಹುದು ಅಂತ ಒಂದು ಭಾವನೆ ಇದೆ. ಈ ಗ್ಯಾರಂಟಿ ಸ್ಕೀಮ್ ಬಗ್ಗೆ ದಯವಿಟ್ಟು ಎಲ್ಲರೂ ಸಾರ್ವಜನಿಕರು ಎಚ್ಚರದಿಂದ ಮತದಾನ ಮಾಡಬೇಕು. ಮುಂಬರುವ BBMP ಎಲೆಕ್ಷನ್ ಆಗಿರ್ಬೋದು, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಆಗಿರ್ಬೋದು, ಎಚ್ಚರದಿಂದ ಮತದಾನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಹೇಳಿ ನಾನು ವಿಡಿಯೋನ ಮುಂದುವರಿಸ್ತೀನಿ. ನೋಡಿ ವೀಕ್ಷಕರೇ, ಈಗಾಗಲೇ NDA ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿದೆ. ಈಗ ನನಗೆ ಇಲ್ಲಿ ಗೋಚರಿಸುತ್ತಿದ್ದರೆ 192 ಮೈತ್ರಿಕೂಟ NDA ಮೈತ್ರಿಕೂಟ. ಇದು ಇಲ್ಲಿವರೆಗೆ ಈಗ ಮಧ್ಯಾಹ್ನ ಎಷ್ಟು ಗಂಟೆ, 11:15 ಆಗುವಂಥದ್ದು ಇದು ಸುದ್ದಿ. ಈಗ ನೆಕ್ಸ್ಟು ನಾವು ಏನು ಮಾಡ್ತೀನಿಪ್ಪ ಅಂತಂದರೆ, ಈ ಸದ್ಯಕ್ಕೆ ಇದನ್ನು ಮತ್ತೆ ಅದನ್ನು ಶಾರ್ಟ್ ಮಾಡಿಕೊಂಡು ನಾನು ಲೈವ್ಗೆ ಬಂದು ಯಾವ್ಯಾವುದು ಪಕ್ಷಗಳು ಎಷ್ಟೆಷ್ಟು ಬಂದಿದೆ ಅಂತ ತೋರಿಸ್ತೀನಿ. ಲೈವ್ಗೆ ಬಂದು ತೋರಿಸ್ತೀನಿ. ಅಲ್ಲಿವರೆಗೂ ನೀವು ಕಾಯ್ದು ದಯವಿಟ್ಟು ಇದನ್ನು ಸ್ಕಿಪ್ ಮಾಡದೆ ನೋಡಿ 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 ಅಂತ ಹೇಳ್ತಾ ನಾನು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ನೋಡಿ, ಈಗ 199 ಬಂದಿದೆ. ನಿಖಿಲ್ ಮಾತನಾಡ್ತಾ ಇದ್ರು, ನಿಮ್ಮ ಬಹಳ BJP ಮೈತ್ರಿಕೂಟ 190. ಅದರ ಗ್ಯಾರಂಟಿಗಳು ಅನುಷ್ಠಾನ, BJP ಗ್ಯಾರಂಟಿ ಅನುಷ್ಠಾನ ಜಾರಿಗೆ ಬರ್ತಾ ಇರೋದು ಅವರಿಂದ. ಇವರು ಈ RJD ಮನೆಗೊಂದು ಸರ್ಕಾರಿ ನೌಕರ ಅಂತ ಹೇಳಿದ್ರು. ಮನೆಗೆ ಒಬ್ಬರಿಗೆ ಸರ್ಕಾರಿ ನೌಕರ ಅಂತ ಸುಳ್ಳು ಹೇಳಿದ್ರು. ಈ ರೀತಿ ಸುಳ್ಳು ಹೇಳಿ ಜನಗಳಿಗೆ ಮೋಸ ಮಾಡಬಹುದಾ ಅನ್ನೋದೊಂದು ಅಭಿಪ್ರಾಯ ಇತ್ತು. ಅದು ಒಂದು ರೀತಿ ಜನಗಳ ಒಂದು ಆಸೆ ಈಡೇರಿಸಿದೆ ಅಂತಲೇ ಇದರ ಅರ್ಥ ಆಗಿದೆ. ಜನ ಒಪ್ಪಿಲ್ಲ. ಅದೇ ಸಂದರ್ಭದಲ್ಲಿ BJP ಮೈತ್ರಿಕೂಟ, NDA ಮೈತ್ರಿಕೂಟ ಕೊಟ್ಟಿರುವಂತಹ ಭರವಸೆಗಳನ್ನು ಜನ ಒಪ್ಪಿಕೊಂಡಿದ್ದಾರೆ. NDA ಕೊಟ್ಟಿರುವಂತಹ ಗ್ಯಾರಂಟಿಗಳೇನು? ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಒಂದು ಯೋಜನೆಯನ್ನು ಪ್ರಕಟಿಸಿದ್ರು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ. ನೋಡಿ, ಈಗಾಗಲೇ 201ಕ್ಕೆ ಬಂದಿದೆ. BJP ಅಂದರೆ NDA ಮೈತ್ರಿಕೂಟ 201ಕ್ಕೆ ಗಳಿಸಿದೆ. ಇದು 200ಕ್ಕೆ ಗಡಿ ದಾಟ್ತಿದೆ ಅಂತ ಈಗ ಒಂದು 1 ಅವರ್ ಮುಂದೆನೆ ಮಾತಾಡಿತ್ತು. ಟಿವಿಗಳಲ್ಲೂ ಪ್ರಸ್ತಾಪ ಆಗಿತ್ತು. 201 ಕ್ಷೇತ್ರದಲ್ಲಿ ಮೊದಲನೇ ಸಾಧಿಸಿದೆ ಇದು ಮಹಾಗಠಬಂಧನ್. ಯಾವುದಕ್ಕೆ? ಈ RJD ಮಹಾಗಠಬಂಧನ್ ಏನಿದೆ, ದೊಡ್ಡ ಅವಮಾನ. ಇದಕ್ಕಿಂತ ಅವಮಾನ ಯಾವುದು ಇಲ್ಲ.
ತನಗೆ ಕೊಟ್ಟಿರುವಂತ ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿ ತನಗೆ ಕೊಟ್ಟಿರುವಂತ ಕ್ಷೇತ್ರಗಳು 28, 201 ಅಲ್ಲೂ ಕೂಡ 200ರ ಗಡಿ ದಾಟಿತ್ತು. NDA ಗಠಬಂಧನ್ ವಿಧಾನಸಭಾ ಕ್ಷೇತ್ರಗಳು ಬಿಹಾರದ NDA ಮೈತ್ರಿಯಲ್ಲಿ ಚಿರಾಗ್ ಪಾಸ್ವಾನ್ ಕಾಂಗ್ರೆಸ್ನ ಹೋಗ್ತಾ ಇರೋದು ಮಾತಾಡ್ತಾ ಇದ್ದಾರೆ. ಅದೇನೇ ಮಾತಾಡಿದ್ರು ಇವತ್ತು ನಡೆದಂಥ ಮತದಾನದ ಕೌಂಟಿಂಗ್ ಏನಿದೆ ಇದು ಸರಿ ಇಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಏನೇ ಆದರೂ ಕೂಡ ಮಹಾಗಠಬಂಧನ್ NDA ಮಹಾಗಠಬಂಧನ್ 201 ಇದು ಮುನ್ನಡೆ ಸಾಧಿಸಿದೆ. ಇದನ್ನು ಹೇಳಿ ಮತ್ತೆ ಇವರೇನು ಮಾಡ್ತಾ ಇದ್ದಾರೆ, ಆ ಹರಿಯಾಣದ ಒಂದು ವಿಷಯ ತೆಗಿತಾ ಇದ್ದಾರೆ. ಇನ್ನು ಮುಂದೆ ಇನ್ನೊಂದು ಬೇರೆ ಈ ಎಲೆಕ್ಷನ್ಗೆ ಇನ್ಯಾವಾಗ PPTಗಳು ಯಾವಾಗ ರಾಹುಲ್ ಗಾಂಧಿ ಮಾಡ್ತಾರೋ ಗೊತ್ತಿಲ್ಲ. ಇಷ್ಟನ್ನು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.